ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾ ಅವರು. ಆತ್ಮೀಯರೇ, ಈಗಾಗಲೇ ಸ್ವತಂತ್ರ ದಿನದಿಂದ ಮೋದಿಯವರ ಘೋಷಣೆಗಳ ಭಾಷಣ ಕೇಳಿದಿರಿ ನೀವು. ಅದೇ ರೀತಿಯಾಗಿ ಅವರ ಪ್ರಬಲ ವಿರೋಧಿ ಸಿದ್ದರಾಮಯ್ಯನವರು ಬೆಂಗಳೂರಲ್ಲೇ ಒಂದಿಷ್ಟು ಮಾತುಗಳನ್ನು ಮಾತಾಡಿದ್ದಾರೆ. ಅವರು ಸ್ವತಂತ್ರ ದಿನ ದಿವಸ ಏನೇನಾಗ್ಯದಪ್ಪ ನಮಗೆ, ರಾಜ್ಯಗಳ ಪರಿಸ್ಥಿತಿ ಏನದ, ಅದಕ್ಕೆ ಕಾರಣರು ಯಾರು, ಇವತ್ತಿನ ರಾಜ್ಯದ ಬೆಲೆ ಏರಿಕೆ ಕಾರಣ ಯಾರು, ಇಲ್ಲಿಯ ಪರಿಸ್ಥಿತಿ ಕಾರಣ ಯಾರು ಅನ್ನೋದನ್ನು ಜನರಿಗೆ ಹೇಳುವಂಥ ಪ್ರಯತ್ನ ಮಾಡಿದ್ದಾರೆ. ವಿಶೇಷವಾಗಿ ಅವರು ಏನಪ್ಪ ಅಂತಂದ್ರೆ ಎರಡು ಭಾಗಗಳು ಮಾಡಿ ಮಾತಾಡಿದ್ದಾರೆ. ಮೊದಲನೇ ಭಾಗದಲ್ಲೇ IT, ED, ಮುಂದೆ ಅದ್ರ ಜೊತೆಗೆ CBI ಆಯಿತು, ಇನ್ನುಳಿದವು ಸ್ವಾಯತ್ತ ಸಂಸ್ಥೆಗಳು ಇಲ್ಲಿ ಆಡಳಿತದಲ್ಲಿ ಹಸ್ತಕ್ಷೇಪ ಯಾವ ರೀತಿ ಮಾಡ್ತಾಯಿದ್ದಾವೆ, ಅದರಲ್ಲೂ ವಿರೋಧಿಗಳನ್ನ ಯಾವ ರೀತಿ ಎಣಿತಾ ಇದ್ದಾವೆ ಅನ್ನೋದ್ರ ಕಡೆ ಸ್ಟ್ರೆಸ್ ಕೊಟ್ಟು ಹೇಳಿದ್ದಾರೆ. ಇದರಿಂದಾಗಿ ಏನಾಗ್ಯದಪ್ಪ ಅಂತಂದ್ರೆ BJP ಅವರು ಸಜ್ಜನರು, ಉಳಿದ ಪಕ್ಷವರೆಲ್ಲ ದುರ್ಜನರಪ್ಪ, ಇವರೆಲ್ಲ ಭ್ರಷ್ಟರು ಅನ್ನುವಂಥ ತೋರಿಸೋ ಪ್ರಯತ್ನ ಮಾಡಿದ್ದಾರೆ. ಅದನ್ನು ನಾವು ವಿರೋಧಿಸ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಇದು ಒಂದು ನಮ್ಮದು ಹಾಗೆ ಸರಿ, ಅವ್ರದ್ದು ಹಾಗೆ ಸರಿ, ಇಲ್ಲ ಇಬ್ಬರದ್ದು ಬಿಟ್ಟುಬಿಡ್ರಿ ಅನ್ನೋ ಧೋರಣೆಯವರು ಇದ್ದಾರೆ ಸಿದ್ದರಾಮಯ್ಯನವರು. ಆದರೆ ಇದರ ಅರ್ಥ ಇಬ್ಬರು ಸಜ್ಜನರು ಭ್ರಷ್ಟರಲ್ಲದವರು ಅಂತ ಅನ್ನೋ ಅಭಿಪ್ರಾಯ ಇಲ್ಲ. ಮತ್ತು ಇವರು ಸಿಡಿದು ಹೇಗೆ ಹೇಳ್ತಾ ಇದ್ದಾರಪ್ಪ ಅಂತಂದ್ರೆ, ಸಿದ್ದರಾಮಯ್ಯ ಮತ್ತು ಪ್ಲಸ್ ನಮ್ಮ ಇನ್ನುಳಿದ ವಿರೋಧ ಪಕ್ಷದವರು ನಮಗದು ಅವಕಾಶ ಕೊಡ್ತಾ ಇಲ್ಲ ನೀವು ಅನ್ನುವಂಥ ಕಾರಣಕ್ಕಾಗಿ ಈ ದಿಶೆಯಿಂದಾಗಿ ಅವರದಂಥವ್ರು ವಿರೋಧ ಮಾಡಿದ್ದಾರೆ, ಹೇಳಿದ್ದಾರೆ. ಇನ್ನೊಂದು ಮಾತಪ್ಪ ಅಂತಂದ್ರೆ ಪಾಲದ ಬಗ್ಗೆ. ಪಾಲಂದ್ರೆ ನಿಮಗೆ ಗೊತ್ತಾಗ್ತದೆ, ಈಗಾಗಲೇ ಗೊತ್ತಾಗ್ಯದ. ಕೇವಲ ನೀವು ಎಷ್ಟು ಕೊಡ್ತಾಯಿದ್ದೀರಪ್ಪ ಕರ್ನಾಟಕ ಅಂತಂದ್ರೆ ₹1 13 ಪೈಸೆ ಮಾತ್ರ ಕೊಡ್ತಾಯಿದ್ದೀರಿ. ಅಂದ್ರೆ ಡೆವಲಪ್ಮೆಂಟ್ ಹೆಂಗೆ ಆಗ್ಬೇಕು ನಮ್ಮದು, ಅದಕ್ಕೆ ನಮ್ಮ ಪಾಲನ್ನು ಹೆಚ್ಚು ಮಾಡಿರಿ. GST ಇವಾಗ ನಾವೇನು ಕೊಡ್ತೀವಿ, ನಾವೆಲ್ಲ ಟ್ಯಾಕ್ಸ್ ಕೊಡ್ತೀವಿ, ಆ ಟ್ಯಾಕ್ಸ್ ಹೆಚ್ಚು ಮಾಡಿರಿ ಅಂತನ್ನುವಂಥ ಮಾತನ್ನು, ಆ ಪಾಲು ನಮ್ಗೆ ಕೊಡ್ರಿ ಅಂತೇಳಿ. ನೀವು ಕೊಡೋದು 50-60 ಸಾವಿರ ಕೋಟಿ ರೂಪಾಯಿ, ಬಟ್ ನಾವು ನಿಮ್ಗೆ ಕೊಡ್ತಾ ಇರೋದು 4.5 ಲಕ್ಷ ಕೋಟಿ ರೂಪಾಯಿ ಕೊಡ್ತಾಯಿದ್ದೀವಿ, ನಮ್ಗೆ ಪಾಲ